ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮತ್ತೊಂದು ಮಾರ್ಗದಲ್ಲಿ ಮೆಟ್ರೋ ಸಂಚಾರಕ್ಕೆ ಸಜ್ಜಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಪಿಂಕ್ ಲೈನ್ ವಾಣಿಜ್ಯ ಸಂಚಾರ. ಕಾಳಿನ ಅಗ್ರಹಾರದಿಂದ ತಾವರ್ಕೆರೆ ನಡುವೆ ಮೆಟ್ರೋ ಓಡಾಟ ಆರಂಭ ಆಗುತ್ತೆ. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದಂತಹ ಪ್ರಯಾಣಿಕರಿಗೆ ಈಗ ಮತ್ತೊಂದು ಹೊಸ ವಿಚಾರ. ಕಾಳಿನ ಅಗ್ರಹಾರದಿಂದ ತಾವರ್ಕೆರೆ ನಡುವೆ ಮೆಟ್ರೋ ಓಡಾಟ ಆರಂಭ ಆಗುತ್ತೆ. ಕಾಳಿನ ಅಗ್ರಹಾರದಿಂದ ತಾವರ್ಕೆರೆಗೆ 7.5 ಕಿಲೋಮೀಟರ್ ವಾಣಿಜ್ಯ ಸಂಚಾರ ಆಗುತ್ತೆ. ಮೊದಲ ಹಂತದಲ್ಲಿ ಗುಲಾಬಿ ಮಾರ್ಗದ ಎಲಿವೇಟೆಡ್ ಕಾರಿಡಾರ್ ಉದ್ಘಾಟನೆ, ಎರಡನೇ ಹಂತದಲ್ಲಿ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆಗುತ್ತೆ. ಕಾಳಿನ ಅಗ್ರಹಾರ ಟು ನಾಗಾವರವರೆಗೆ 13 ಕಿಲೋಮೀಟರ್ ಸುರಂಗ ಮಾರ್ಗದ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನು 6 ತಿಂಗಳ ಅವಕಾಶ ಇದೆ. ಇನ್ನೇನು 6 ತಿಂಗಳಲ್ಲಿ ಸುರಂಗ ಮಾರ್ಗದ ಕಾಮಗಾರಿ ಪೂರ್ಣ ಆಗುತ್ತೆ. 2027 ಮಾರ್ಚ್ ವೇಳೆಗೆ ಸುರಂಗ ಮಾರ್ಗ ಕ್ಲಿಯರ್ ಆಗಿಬಿಡುತ್ತೆ. ಸಾರ್ವಜನಿಕರಿಗೆ ಮುಕ್ತ. ಮುಂದಿನ ವರ್ಷ ಹೆಬ್ಬಾಳ ಟು ಏರ್ಪೋರ್ಟ್ ಮಾರ್ಗ ಆರಂಭ ಆಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಯಿಂದ ಓಡಾಡಲು ಕಷ್ಟ ಆಗ್ತಾ ಇದೆ. ಮೆಟ್ರೋ ಸಂಚಾರ ಎಕ್ಸ್ಟೆಂಡ್ ಆಗಬೇಕು ಅಂಥೇಳಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು. ಮಾಡೋಣ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ರು. ಈಗ ನೋಡಿ, ಕಾಳಿನ ಅಗ್ರಹಾರದಿಂದ ತಾವರ್ಕೆರೆಗೆ 7.5 ಕಿಲೋಮೀಟರ್ ವಾಣಿಜ್ಯ ಸಂಚಾರ ಆಗುತ್ತೆ. ಮೊದಲ ಹಂತದಲ್ಲಿ ಗುಲಾಬಿ ಮಾರ್ಗದ ಎಲಿವೇಟೆಡ್ ಕಾರಿಡಾರ್ ಉದ್ಘಾಟನೆ ಆಗುತ್ತೆ. ಎರಡನೇ ಹಂತದಲ್ಲಿ ಸುರಂಗ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆಗುತ್ತೆ. ಕಾಳಿನ ಅಗ್ರಹಾರ ಟು ನಾಗಾವರವರೆಗೆ 13 ಕಿಲೋಮೀಟರ್ ಸುರಂಗ ಮಾರ್ಗದ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನು 6 ತಿಂಗಳ ಅವಕಾಶ ಇದೆ. 2027 ಮಾರ್ಚ್ ವೇಳೆಗೆ ಸುರಂಗ ಮಾರ್ಗ ಕಂಪ್ಲೀಟ್ ಆಗುತ್ತೆ. ಸಾರ್ವಜನಿಕರಿಗೆ ಮುಕ್ತ ಆಗುತ್ತೆ. ಮುಂದಿನ ವರ್ಷ ಹೆಬ್ಬಾಳ ಟು ಏರ್ಪೋರ್ಟ್ ಮಾರ್ಗ ಆರಂಭ ಆಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗುಲಾಬಿ ಮಾರ್ಗದ ಎಲಿವೇಟೆಡ್ ಕಾರಿಡಾರ್ ಉದ್ಘಾಟನೆ ಆಗುತ್ತೆ. ವಾಣಿಜ್ಯ ಸಂಚಾರದಲ್ಲಿ ಈಗ ಕಾಳಿನ ಅಗ್ರಹಾರದಿಂದ ತಾವರ್ಕೆರೆಗೆ 7.5 ಕಿಲೋಮೀಟರ್ ಇದೆ. ವಾಣಿಜ್ಯ ಸಂಚಾರ ಮೊದಲ ಹಂತದಲ್ಲಿ ಗುಲಾಬಿ ಮಾರ್ಗದ ಎಲಿವೇಟೆಡ್ ಕಾರಿಡಾರ್ ಉದ್ಘಾಟನೆ ಆಗುತ್ತೆ. ಮೆಟ್ರೋ ಪ್ರಯಾಣಿಕರಿಗೆ ಈಗ ಸಂತಸದ ಸುದ್ದಿ. Yellow 40-45 days that's what we are expecting provided. So we did a diary circle in that my hope Langford town Bella Zero